ಇನ್ನು ಜಾತಿ ಜನಗಣತಿ ವರದಿಯ ಬಗ್ಗೆ ಎಂಎಲ್ಸಿ ಸಿಟಿ ರವಿ ಕಿಡಿಕಾರಿದ್ದಾರೆ. ಅಧಿವೇಶನವನ್ನ ಕರೀರಿ, ನಾವಲ್ಲಿ ಚರ್ಚೆ ಮಾಡೋಣ ಅಂತ ಅವರು ಸವಾಲನ್ನು ಹಾಕಿದ್ದಾರೆ. ಕತ್ತಲಲ್ಲಿ ಗುಂಡು ಹಾರಿಸಿ ಕುರ್ಚಿ ಉಳಿಸಿಕೊಳ್ಳುವಂತಹ ಷಡ್ಯಂತ್ರವನ್ನ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಕಾಂತರಾಜು ವರದಿಯಲ್ಲಿ SC/ST ಬಿಟ್ಟು ಮುಸ್ಲಿಮರು ನಂಬರ್ 1 ಇದ್ದಾರೆ. ಜನಸಂಖ್ಯೆ ಹೇಗೆ ಹೆಚ್ಚಾಯಿತು? ಬಾಂಗ್ಲಾ ಪಾಕ್ನಿಂದ ಏನಾದರೂ ಬಂದ್ರ? ಹೆಚ್ಚು ಜನಸಂಖ್ಯೆ ಇರೋರು ಅಲ್ಪಸಂಖ್ಯಾತರು ಹೇಗಾಗ್ತಾರೆ ಅಂತ ಅವರು ಪ್ರಶ್ನೆಯನ್ನು ಮಾಡಿರುವಂಥದ್ದು. ಸಂಪುಟದ ಸದಸ್ಯರು, ವಿಧಾನಮಂಡಲದ ಉಭಯ ಸದನದ ಸದಸ್ಯರು ಕತ್ತಲಲ್ಲಿ ಗುಂಡು ಹಾರಿಸಿ ಆಂತರಿಕ ಕ್ಷೋಭೆ ನಿರ್ಮಿಸಿ ತಾತ್ಕಾಲಿಕ ರಾಜಕೀಯ ಬೆಳೆ ಬೇಯಿಸಿಕೊಂಡು ಕುರ್ಚಿ ಉಳಿಸಿಕೊಳ್ಳೋ ಷಡ್ಯಂತ್ರವನ್ನು ಮಾಡಬೇಡಿ. ವಿಧಾನಸಭೆ ವಿಶೇಷ ಅಧಿವೇಶನ ಕರೀರಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ಕ್ಯಾಬಿನೆಟ್ ಕೊಲೀಗ್ಸ್ಗೆ ಒಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಜನರನ್ನ ಹೇಗೆ ಒಪ್ಪಿಸ್ಕೊಳ್ತೀರಿ? ಜನಸಂಖ್ಯೆ ಮುಸ್ಲಿಮರದ್ದು ಹೇಗೆ ಹೆಚ್ಚಾಯಿತು? ಬಾಂಗ್ಲಾ ಪಾಕ್ನಿಂದ ಏನಾದರೂ ಬಂದ್ರ ಅವರು ಅಂತ ಸಿಟಿ ರವಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೊರತುಪಡಿಸಿ ಜಾತಿ ಆಧಾರದಲ್ಲಿ ಮುಸ್ಲಿಮರು ದೇ ಆರ್ ನಂಬರ್ 1. ಹೌ ದೇ ಆರ್ ಮೈನಾರಿಟೀಸ್? ಅವರು ಅತಿ ಹೆಚ್ಚು ಜನಸಂಖ್ಯೆ ಇರೋರು, ದೇ ಆರ್ ಮೈನಾರಿಟಿ ಹೇಗಾಗ್ತಾರೆ? ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಇರುವ ಮುಸಲ್ಮಾನರು ಮೈನಾರಿಟಿನೋ ಮೆಜಾರಿಟಿನೋ ಸ್ಪಷ್ಟಪಡಿಸಿ. ಮೆಜಾರಿಟಿ ಇದ್ದರಿಗೆ ಹೆಂಗೆ ನೀವು ಅಲ್ಪಸಂಖ್ಯಾತರು ಅಂತ ಹೇಳ್ತೀರಿ? ಅವ್ರಿಗೆ ಅಪ್ಪನ ಮಾಡ್ತೀರಿ ನೀವು ಅಲ್ಪಸಂಖ್ಯಾತರು ಅಂತ ಹೇಳಿ. ಅವರು ಬಹುಸಂಖ್ಯಾತರನ್ನು ಅಲ್ಪಸಂಖ್ಯಾತರು ಅಂತ ಮಾಡೋದು ಅದು ಆ ಸಮುದಾಯಕ್ಕೆ ಮಾಡೋ ಅಪಮಾನ ಆಗುತ್ತೆ, ದುರುದ್ದೇಶ ವ್ಯಕ್ತ ಆಗುತ್ತೆ. ಹಾಗಾಗಿ ನೀವು ಸ್ಪಷ್ಟಪಡಿಸಿ, ಅವರು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅದನ್ನು ತೀರ್ಮಾನ ಮಾಡಿ ಮುಂದಿನ ಹೆಜ್ಜೆನ ಮುಂದಕ್ಕೆ ಹೋಗಿ. ಬಹುಸಂಖ್ಯಾತರು ಅಂತಾದರೆ ಆ ಬಹುಸಂಖ್ಯಾತ ವರ್ಗಕ್ಕೆ ಅವ್ರನ್ನ ಸೇರಿಸಬೇಕು. ಯಾರು ಅಲ್ಪಸಂಖ್ಯಾತರಿದ್ದಾರೆ ಅವರು ಅಲ್ಪಸಂಖ್ಯಾತರಾಗಬೇಕು. ಸಂಪುಟದ ಸದಸ್ಯರು ಕತ್ಲಲ್ಲಿ, ವಿಧಾನಮಂಡಲದ ಉಭಯ ಸದನದ ಸದಸ್ಯರು ಕತ್ತಲಲ್ಲಿ, ಆ ಕತ್ತಲಲ್ಲಿ ಇಟ್ಟು ಕಂಡ ಕಡೆಗೆ ಗುಂಡಾರಿಸಿ ನಿರ್ಮಾಣ ಮಾಡಿ